ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ತುಂಬ ದಿನ ಆಗಿದೆ ನಾನು ವ್ಲಾಗ್ ಮಾಡಿ ಹಾಕಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಆದರೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಇನ್ನು ನಾವಿವತ್ತು ಚಿಕ್ಕಪೇಟೆಗೆ ಶಾಪಿಂಗ್ಗೆ ಅಂತ ಬಂದಿದ್ದೀವಿ, ಹಬ್ಬದ ಶಾಪಿಂಗ್ ಅಂತ. ನೀವು ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ದೀರಾ, ನಾವು ಸೀರೆ ತಗೊಳ್ಳೋಕ್ಕೆ ಅಂತ ಬಂದು ಚಿಕ್ಕಪೇಟೆಗೆ ಏನು ತಗೊಂಡಲ್ಲೇ ವಾಪಸ್ ಹೋಗಿದ್ದು. ಇನ್ನು ಇವತ್ತು ಬೇಗ ಬಂದಿದ್ದೀವಿ. ನಾನು ನಮ್ಮ ಮನೆಯವ್ರ ಅಕ್ಕ ಇಬ್ಬರೇ ಬಂದಿರೋದು. ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಅವ್ರ ಅಕ್ಕರ ಮನೇಲೇ ಉಳ್ಕೊಂಡ್ರು. ನಾನು ಬರೋಲ್ಲ, ನೀವು ಹೋಗಿ ಅದೇನೇನು ಬೇಕು ಎಲ್ಲ ತಗೊಂಬರ್ರಿ, ನಿಮ್ಮದು ಬೇಗ ಆಗೋಲ್ಲ ಅಂತ ಅಂದರು. ಹಂಗಾಗಿ ನಾನು ನಮ್ಮ ಮನೆಯವ್ರ ಅಕ್ಕ ಇಬ್ಬರೇ ಬಂದಿದ್ದೀವಿ. ಇನ್ನು ಚಿಕ್ಕಪೇಟೆಲಿ ಅಷ್ಟೊಂದೇನು ರಶ್ ಇರಲಿಲ್ಲ ಫ್ರೆಂಡ್ಸ್. ನಾವು ಹೋದಾಗ ಸ್ವಲ್ಪ ರಶ್ ಕಮ್ಮಿನೇ ಇತ್ತು. ನಾವು ವೀಕ್ ಡೇಸಲ್ಲಿ ಹೋಗಿದ್ದು, ಹಂಗಾಗಿ. ಇನ್ನು ಹಬ್ಬ ಒಂದು ವಾರ ಐತೆ ನನಗೆ. ನಾನು ವೀಡಿಯೋದಲ್ಲೆಲ್ಲ ನೋಡ್ತಾಯಿದ್ದೆ ಮೊಬೈಲಲ್ಲಿ. ಮೆಟ್ರೋ ಸ್ಟೇಷನಲ್ಲಿ ಚಿಕ್ಕಪೇಟೆಲಂತೂ ಸಿಕ್ಕಾಬಟ್ಟೆ ರಶ್ ಇತ್ತು. ಕಾಲು ಇಡೋಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಸ್ವಲ್ಪ ಫ್ರೀನೇ ಇತ್ತು. ಹಬ್ಬ ಇನ್ನೊಂದು ವಾರ ಐತೆ. ನಂಗೆ ಏನಾದ್ರು ಹೋಗಿದ್ರೆ ನಾವೇನು ತಗೊಳಕ್ಕಾಗ್ತಿಲ್ಲ. ಹೆಂಗೋ ಮುಂಚೆನೇ ಹೋಗಿದ್ಕೆ ನಮಗೇನೇನು ಬೇಕು ಎಲ್ಲ ತಗೊಂಬಂದಿದ್ದಾಯಿತು. ನಾವು ಸೀರೆಗೂ ಏನು ಜಾಸ್ತಿ ಅಂಗಡಿ ಏನು ಸುತ್ತಾಡೋಕೆ ಹೋಗಲಿಲ್ಲ, ಒಂದು 3-4 ಅಂಗಡಿ ನೋಡಿವು ಅಷ್ಟೇ. ಇನ್ನು ಶಾಪಿಂಗ್ ಅಂತ ಹೋದರೆ ಏನಾದ್ರು ಅಂಗಡಿ ಸುತ್ತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಬೇಗ ಟೈಮ್ ಹೋಗ್ಬಿಡುತ್ತಪ್ಪ ಅಂತ ಅನಿಸುತ್ತೆ. ಹಾಗಾಗಿ ನಾವು ಜಾಸ್ತಿ ಅಂಗಡಿ ಸುತ್ತಾಡೋಕೆ ಹೋಗಲಿಲ್ಲ. ಲಾಸ್ಟ್ ವಾರದಲ್ಲೇ ನಾವು ನೋಡಿವಲ್ಲ, ಇನ್ನು ಇದು ಬೇಡ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಕೊನೆಗೆ ಯಾವುದೂ ತಗೊಳಲ್ಲ. ಚಿಕ್ಕಪೇಟೆಲಿ 2 ಕಡೆ ರೋಡ್ ಸೈಡಲ್ಲೂ ಪೂರ್ತಿ ಎಲ್ಲ ಲೈಟಿಂಗ್ಸ್ ಅಂಗಡಿನೇ ಫ್ರೆಂಡ್ಸ್. 2 ಕಡೆನೂ ಅಷ್ಟೇ, ಒಂದಕ್ಕಿಂತ ಒಂದು ಲೈಟ್ಗಳು ಸಖತ್ತಾಗಿರ್ತವೆ. ಯಾವ್ದು ನೋಡಿ ಯಾವ್ದು ಬಿಡಬೇಕು ಅಂತ ಅನಿಸುತ್ತೆ. ಇನ್ನು ಡೂಪ್ಲೆಕ್ಸ್ ಮನೆಗಳಿಗಂತೂ ಒಂದಕ್ಕಿಂತ ಒಂದು ಸಖತ್ತಾಗಿರ್ತವೆ. ನೀವು ನೋಡ್ತಿರ್ಬೋದು ಎಷ್ಟೆಷ್ಟು ದೊಡ್ಡ ಲೈಟಿಂಗ್ಸ್ಗಳು ಚೌಟ್ರಿಗೆಲ್ಲ ಹಾಕ್ತಾರಲ್ಲ, ಆ ಥರ. ಇಲ್ಲಿ ಜ್ಯುವೆಲರಿ ಸೆಟ್ ಕೂಡ ಚೆನ್ನಾಗಿತ್ತು, ಹಂಗಾಗಿ ನೋಡ್ಕೊಂಡು ನಿಂತಿದ್ದು. ನಾವೇನು ತಾಳಲಿಲ್ಲ, ಲಾಸ್ಟಿಗೆ ತಗೊಂಡು ನಾವು ಫಸ್ಟ್ ಸೀರೆ ತಗೊಂಬಿಡೋಣ ಅಂತ ಹೋದು. ಏಕೆ ಅಂತಂದರೆ ಸೀರೆಗೆ ಟೈಮ್ ಹಿಡಿಯೋದು, ಈ ಸೆಟ್ಗಳೆಲ್ಲ ಬೇಗ ತಗೊಂಬಿಡ್ಬೋದು. ಹಂಗಾಗಿ ಸೀರೆ ತಗೊಳ್ಳೋಣ ಅಂತ ಹೊರಟ್ವಿ. ನಾವು ಹೋದ ವಾರದಲ್ಲಿ ಹೋಗಿದ್ವಲ್ಲ ಸೀರೆ ಅಂಗಡಿ, ಆ ಅಂಗಡಿಗಳಿಗೆ ಯಾವಕ್ಕೂ ಹೋಗಲಿಲ್ಲ. ಸುದರ್ಶನ್ಗೆ ಹೋಗಿದ್ದು ಹೋದ ವಾರ ಬಂದಾಗ, ಹಂಗಾಗಿ ಅದಕ್ಕೂ ಕೂಡ ಹೋಗಲಿಲ್ಲ. ಹೋದ ವಾರ ಯಾವ ಸೀರೆ ಅಂಗಡಿಗೆ ಹೋಗಿಲ್ಲ, ಅವಕ್ಕೆ ಹೋದು. ಇನ್ನು ಇಲ್ಲಿ ಮುಖವಾಡ ನೋಡ್ತಿರ್ಬೋದು, ಒಂದಕ್ಕಿಂತ ಒಂದು ಮಾತ್ರ ಸಖತ್ತಾಗಿದ್ದು. ಇನ್ನು ಬೆಳ್ಳಿ ಮುಖವಾಡ ಕೂಡ ತಂದು ಅಲಂಕಾರ ಮಾಡಿಸ್ಕೊತಾ ಇದ್ರು. ಎಲ್ಲ 6,500 12,000 ಆ ಥರ ಜ್ಯುವೆಲರಿ ಸೆಟ್ ಮೇಲೆ ಡಿಪೆಂಡು ಅಂತ ಅಂದರು. ನಾನು ಲಕ್ಷ್ಮಿ ಕೈಕಾಲು ಬೇಕಾಗಿತ್ತು, ಕೈಕಾಲು ಸೆಟ್ ಕೂಡ ತಗೊಂಡು ಹಂಗೆ ನಮ್ಮ ಮನೆಯವ್ರ ಅಕ್ಕರ ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಇನ್ನು ನಾವು ಕೂಡ ಮನೆ ಕಡೆಗೆ ಬಂದು, ಅಲ್ಲೇ ನಾವು ಮನೆಗೆ ಬಂದಾಗಲೇ 9:30-10 ಗಂಟೆ ಆಗಿತ್ತು. ಮತ್ತು ನಾನು ಬೆಳಿಗ್ಗೆನೇ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಯಾವ ಥರ ಸೀರೆ ತಂದೀನಿ ಅಂತ ನಿಮಗೂ ತೋರಿಸ್ತೀನಿ. ನನಗೆ ಸೀರೆ ಬಗ್ಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್, ಹಂಗಾಗಿ ನಮ್ಮ ಮನೆಯವ್ರ ಅಕ್ಕಂಗೆ ಕರ್ಕೊಂಡು ಹೋಗಿದ್ದೆ. ಅವರಿಗೆ ಸೀರೆ ಬಗ್ಗೆ ಮತ್ತು ಸೀರೆ ರೈಟ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆಮೇಲೆ ಯಾವ ಸೀರೆಗೆ ಎಷ್ಟು ರೈಟ್ ಕೊಡಬೇಕು ಅಂತ ಗೊತ್ತಿರುತ್ತೆ. ನನಗೆ ರೈಟ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಾಗಲ್ಲ, ಅವರಾದರೆ ರೈಟ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆಮೇಲೆ ಸೀರೆ ಕ್ವಾಲಿಟಿ ಎಲ್ಲ ಅವರು ನನಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಅವ್ರ ಜೊತೆ ಹೋಗಿದ್ದು. ಇನ್ನು ನಾನು ವರಮಹಾಲಕ್ಷ್ಮಿಗೆ ಇದೇ ಸೀರೆ ತಗೊಂಡಿತ್ತು. ಇದು ಬಂದು ಪಿಂಕ್ ಮತ್ತು ಆರೆಂಜ್ 2 ಕಾಂಬಿನೇಷನ್ದು, ಗೋಲ್ಡ್ ಕಲರ್ ಬಾರ್ಡ್ರು. ಇದೇನೋ ಹ್ಯಾಂಡ್ಲೂಮಿಂಗ್ ಅಂತ ಅಂತಾರಲ್ಲ ಫ್ರೆಂಡ್ಸ್, ಅಂದರೆ ಕೈಮಗ್ಗದ ಸೀರೆ ಆ ಥರ. ನಾನು ದೊಡ್ಡ ಬಾರ್ಡ್ರು ಸೀರೆನೇ ಬೇಕು ಅಂತ ಹೋಗಿದ್ದೆ, ಹಂಗಾಗಿ ದೊಡ್ಡ ಬಾರ್ಡ್ರು ಸೀರೆನೇ ತಗೊಂಡೆ. ಸೀರೆ ಯಾವ ಥರ ಐತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಈ ಸೀರೆಗೆ ಬಂದು ನಾನು 14,000 ಕೊಟ್ಟಿತ್ತು. ಅವರು 17,000 ಕಡಿಮೆ ಕೊಡಲ್ಲ, ಇಲ್ಲ ಲಾಸ್ಟ್ 15,000 ಕಮ್ಮಿನೂ ಕೊಡಲ್ಲ ಅಂತ ಅಂದರು. ನಾವು 14,000 ಮೇಲೆ ₹1 ಕೊಡಲ್ಲ ಅಂತ ಕೊನೆಗೆ 14,000ಕ್ಕೆ ತಂದು. ಇನ್ನು ಇದ್ರ ಜೊತೆಗೆ ಇನ್ನೊಂದು ಸೀರೆ ತಂದಿದ್ದೀನಿ ಫ್ರೆಂಡ್ಸ್. ಅದು ಸಿಂಪಲ್ ಆಗೈತೆ, ಎಲ್ಲರೂ ಹೋಗಿ ಬರೋದಕ್ಕೆ ಸಿಂಪಲ್ ಆಗಿರಲಿ ಅಂತ ಇದೊಂದು ತಂದೆ. ಇದು ಬಂದು ₹1,000. ನನಗೆ ಆ್ಯಕ್ಚುಲಿ ಆರೆಂಜ್ ಕಲರ್ ಸೀರೆಗಿನ ಇದೇ ಇಷ್ಟ ಆಯಿತು. ತುಂಬ ಲೈಟ್ ವೆಯ್ಟ್ ಐತೆ, ಉಟ್ಕೊಂಡ್ರೆ ಎಷ್ಟು ಸುಲಭವಾಗೈತೆ ಗೊತ್ತಾ ಫ್ರೆಂಡ್ಸ್, ಅಷ್ಟು ಚೆನ್ನಾಗೈತೆ. ಇನ್ನು ಈ ಥರ ಹ್ಯಾಂಡ್ ತಂದೆ. ಇದು ಚತುರ್ಭುಜ ಹ್ಯಾಂಡ್ ಅಂತ ಅಂತಾರಲ್ಲ, ಆ ಥರದ್ದು. ದೇವ್ರ ಕೈಗೆ ಅವರೇ ಮೆಹಂದಿ ಕೂಡ ಹಾಕ್ಬಿಟ್ಟಿದ್ದಾರೆ. ಇನ್ನು ಕಾಲು ಈ ಥರ, ಅದು ಫೋಲ್ಡ್ ಮಾಡೋ ಥರ, ಯಾವ ಥರನಾದ್ರು ಫೋಲ್ಡ್ ಮಾಡ್ಬೋದು, ಆ ಥರ ಕಾಲು ತಂದಿದ್ದೆ. ಕಾಲಿಗೆ ಕೂಡ ಅವರೇನೆ ಎಲ್ಲ ಡಿಸೈನ್ ಮಾಡಿದರು, ಮೆಹಂದಿ, ನೈಫ್ ಪಾಲಿಶು ಎಲ್ಲ ಹಾಕಿದರು ಲಕ್ಷ್ಮಿ ಕಾಲಿಗೆ. ಇನ್ನು ಇದ್ರ ಜೊತೆಗೆ ನಾನು ಶಾಕ್ಸ್ ಕೂಡ ತಂದೆ, ಏಕೆಂದರೆ ವಾಕಿಂಗ್ ಶೂಗೆ ಹಾಕ್ಕೊಂಡು ಹೋಗೋಕ್ಕೆ ಅಂತ. ಇನ್ನು ಬೇರೆ ಶೂ ಹಾಕೋಣಕ್ಕೆಲ್ಲ ಇದ್ದಾವೆ, ಇವು ವಾಕಿಂಗ್ ಹಾಕ್ಕೊಂಡು ಹೋಗೋಕ್ಕೆ ಅಂತ ಕಮ್ಮಿ ರೇಟ್ನ ತಂದೆ. ಇವು ₹100ಗೆ 3 ಜೊತೆ, ಹಂಗಾಗಿ 6 ಜೊತೆ ತಂದೆ, ₹200 ಕೊಟ್ಟು. ಇದೊಂದು ನೆಕ್ ಪೀಸ್ ತಂದೆ. ಇದು ತುಂಬ ಚೆನ್ನಾಗೈತೆ ಫ್ರೆಂಡ್ಸ್.
ಇನ್ನು ಇದ್ರ ಜೊತೆಗೆ ಲಿಫ್ಟಿಗೆ ತಂದೆ ಪಿಂಕು ಮತ್ತು ಮೆರೂನ್ 2 ಕಲರು. ಲಕ್ಷ್ಮೀ ತುಟಿಗೆ ಹಚ್ಚೋಕ್ಕೆ ಡಬಲ್ ಕಲರ್ ತಂದಿದ್ದೀನಿ. ಇನ್ನು ಲಕ್ಷ್ಮಿಗೆ ಡಾಬ್ ಕೂಡ ತಂದೆ. ಡಾಬು ಚಿಕ್ಕದು ತಂದಿದ್ದೀನಿ. ನಾನು ದೊಡ್ಡದು ತರಬೇಕಾಯ್ತು. ತಂದಾದ್ಮೇಲೆ ಅನ್ನಿಸ್ತು ನಾನು ಹಬ್ಬ ಮಾಡ್ಬೇಕಾದ್ರೆ ಹಾಕ್ಬೇಕಾದ್ರೆ ಚಿಕ್ಕದಾಯಿತು ಅಂತ. ಇನ್ನು ಈ ಥರ ಕಿರೀಟ ಒಂದು ತಂದೆ. ಲಕ್ಷ್ಮೀ ಹಿಂದಕ್ಕೆ ಇದು ಚೆನ್ನಾಗಿರುತ್ತೆ ಕಟ್ಟಿದ್ರೆ ಅಂತ. ಇದು ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್. ನಾನು ಹಬ್ಬದ ದಿನ ಹಾಕಿದ್ನಲ್ಲ, ಹಾಗಾಗಿ ಚೆನ್ನಾಗಿ ಕಾಣ್ತಿತ್ತು. ನಾನು ಇದ್ರ ಜೊತೆಗೆ ಲಕ್ಷ್ಮಿಗೆ ಸೆಟ್ ತಂದೆ. ಇದು ಸೆಟ್ಟು ₹1000 ಕೊಟ್ಟು ತಂದೆ ಫ್ರೆಂಡ್ಸ್. ಇನ್ನೂ ರೇಟ್ ಜಾಸ್ತಿ ಕೂಡ ಇತ್ತು, ಆದರೆ ನಾನು ₹1000 ಅಂತಂದೆ. ಇದಕ್ಕೆ ಡಾಬ್ ಏನೂ ಬಂದಿಲ್ಲ. ನಾನು ಡಾಬ್ ತಂದಿದ್ನಲ್ಲ, ಹಾಗಾಗಿ ಡಾಬ್ ಏನೂ ಬೇಡ ಅಂತ ನಕ್ಲೇಸು ಮತ್ತು ಹಾರ 2 ಇರೋ ಸೆಟ್ ತಂದೆ. ಇದ್ರ ಜೊತೆಗೆ ಓಲೆ ಕೂಡ ಇತ್ತು. ಇನ್ನು ಸೆಟ್ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದ್ದವು ಫ್ರೆಂಡ್ಸ್. 2000, 2500, 1500 ರೇಟು ಅಂದರೆ ಸೆಟ್ ಮೇಲೆ ಡಿಪೆಂಡು, ಆ ಥರ ಇದ್ದು. ಇನ್ನು ನಾನು ವರಮಹಾಲಕ್ಷ್ಮಿಗೆ ಅಂತ ಇಷ್ಟು ಎಲ್ಲ ಶಾಪಿಂಗ್ ಮಾಡಿದೆ. ಇನ್ನು ನಿಮಗೆ ಇಷ್ಟರಲ್ಲಿ ಯಾವ ಐಟಮ್ ಇಷ್ಟ ಆಯಿತು ಅಂತ ತಪ್ಪದೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಸೀರೆ ಕೂಡ ಯಾವ ಥರ ಐತೆ ಅಂತ ಹೇಳಿ. ಇನ್ನು ಇದ್ರ ಜೊತೆಗೆ ಸ್ಪರ್ಶ್ ಕಬಾಬ್ ಪೌಡ್ರು ತಂದಿದ್ದೆ. ಇದು ಇಲ್ಲೆಲ್ಲೂ ಸಿಗೋಲ್ಲ, ಹಾಗಾಗಿ ಅಲ್ಲಿಗೆ ಹೋದಾಗ ಒಂದು 20 ಪ್ಯಾಕೆಟ್ 30 ಪ್ಯಾಕೆಟ್ ತಂದುಬಿಡ್ತೀನಿ. ಮನೇಲಿ ಒಂದು ಸ್ವಲ್ಪ ಇತ್ತು, ಹಂಗಾಗಿ ಒಂದು 10 ಪ್ಯಾಕೆಟ್ ತಂದಿದ್ದೆ. ಇಲ್ಲ ನಮ್ಮ ಮನೆಯವ್ರ ಅಕ್ಕರು ಯಾವಾಗಲಾದ್ರು ಬರ್ಬೇಕಾದ್ರೆ ಅವರು ಕೂಡ ತಗೊಂಬರ್ತಾರೆ ಖಾಲಿ ಆಗಿದ್ರೆ. ಇನ್ನು ಭಾಗ್ಯಲಕ್ಷ್ಮಿ ಮೈದಾ ಹಿಟ್ಟು ಕೂಡ ತಂದಿದ್ದೆ. ಇಲ್ಲೆಲ್ಲೂ ಭಾಗ್ಯಲಕ್ಷ್ಮಿ ಮೈದಾ ಹಿಟ್ಟು ಸಿಗೋಲ್ಲ, ಹಾಗಾಗಿ ಅಲ್ಲೇ ಒಂದು 2 kg ತಂದಿದ್ದೆ. ಇನ್ನು ಇದು ಬೆಳಗ್ಗೆ ಎದ್ದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತು, ಹಾಗಾಗಿ ರಾಗಿ ತೊಳೆದೊಣಾಕೋಣ ಅಂತ ರಾಗಿ ತೊಳಿತಾಯಿದ್ದೀನಿ. ರಾಗಿಲಂತೂ ಸಿಕ್ಕಾಬಟ್ಟೆ ಮಣ್ಣಿತ್ತು ಫ್ರೆಂಡ್ಸ್. ನೋಡ್ತಿರ್ಬೋದು ಯಾವ ಥರ ಮಣ್ಣಿನ ನೀರು ಬತ್ತೈತೆ ಅಂತ. ಈ ಟಬ್ಬಲ್ಲಿರೋ ರಾಗಿನ ಸುಮಾರು ಒಂದು 20 ಸಲ ತೊಳೆದಿದ್ದೀನೇನೋ. ತೊಳ್ದಂಗೆ ಇನ್ನೂ ಮಣ್ಣಿನ ನೀರು ಬರ್ತಾನೆ ಇತ್ತು. ಅಲ್ಲಿ ಇರೋದ್ರಿಂದ ಸರಿಯಾಗೈತೆ. ಇನ್ನೇನಾದ್ರು ನಾನು ನೀರು ತುಂಬಿಸ್ಕೊಂಡು ತಂದ್ಕೊಂಡು ಏನಾದ್ರು ರಾಗಿ ತೊಳಿತೀನಿ ಅಂದರೆ ಒಂದು ಮಧ್ಯಾಹ್ನ ಆಗಿರೋದು. ಹಂಗಾದ್ರೂ ಒಂದು 2 ಅವರ್ ಆಯಿತು ಇಷ್ಟು ತೊಳೆಯೋದಕ್ಕೆ. ಸುಮಾರು ಒಂದು 30 kg ಅಷ್ಟೇನೋ ರಾಗಿ ತೊಳೆದು ಎಲ್ಲ ಒಣಾಕಿದ್ದೆ. ನೀವು ನೋಡ್ತಿರ್ಬೋದು ಹೆಂಗೆ ಎಲ್ಲ ರಾಗಿ ತೊಳೆದಾದ್ಮೇಲೆ ಇದಾಗೈತೆ ಅಂತ. ಇನ್ನು ಅದನ್ನು ಕೂಡ ಎಲ್ಲ ತೊಳೆದು ರಾಗಿ ಎಲ್ಲ ಅಳ್ಳಿದ್ದೆ, ಬಿಸಿಲಿತ್ತಲ್ಲ ಹಂಗಾಗಿ. ಇನ್ನು ಇದ್ರ ಜೊತೆಗೆ ರಾಗಿ ಹೋದ ಸಲ ತೊಳೆದು ಹಾಕಿದ್ದೆ, ಅವನು ಕೂಡ ಒಣಗ್ಸೋಕೆ ಇಟ್ಟಿದ್ದೆ ಮಿಷಿನಿಗೆ ಕೊಟ್ಟು ಕಳ್ಸೋಣ ಅಂತ. ರಾಗಿ ತೊಳೆದು ಇನ್ನು ಕೆಳಗಡೆ ಬಂದು ಅವರೆಕಾಯಿ ಸುಲಿತಾ ಇದ್ದೆ. ಇನ್ನು ತಿಂಡಿ ಅಡುಗೆ 2 ಮಾಡೋಣ ಅಂತ. ಇನ್ನು ಅವರೆಕಾಳು ಹುಳಿ ಮಾಡಿದ್ದೆ. ತಿಂಡಿಗೆ ಬಂದು ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ. ಇನ್ನು ಅನ್ನ ಕೂಡ ಆಗಿತ್ತು. ಇನ್ನು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನು ನಾನು ಈ ರೇಷ್ಮೆ ಸೀರೆಗಳು ಮತ್ತು ಬ್ಲೌಸ್ಗಳೆಲ್ಲ ಈ ಥರ ಜಿಪ್ಪಿರೋ ಬ್ಯಾಗಿಗೆ ಹಾಕಿಟ್ಬಿಡ್ತೀನಿ ಫ್ರೆಂಡ್ಸ್, ಕ್ಲೀನಾಗಿರ್ತವೆ ಅಂತ. ಇನ್ನು ವಾರ್ಡ್ರೋಬ್ ಅವೆಲ್ಲ ಸೀರೆಗಳೆಲ್ಲ ತೆಗೆದು ನೀಟಾಗಿ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗ್ದಿಡ್ತಾ ಇದ್ದೀನಿ. ಆ ಕಡೆ ನಮ್ಮ ಮನೆಯವ್ರ ಕಡೆ ವಾರ್ಡ್ರೋಬ್ ಎಲ್ಲ ಕ್ಲೀನಾಗಿತ್ತು, ಹೋದ ವಾರನೇ ಮಾಡಿದ್ನಲ್ಲ. ಇನ್ನು ನನ್ನ ಕಡೆಯೂ ಮಾಡ್ಕೊಂಬಿಡೋಣ, ಹಬ್ಬ ಹತ್ರ ಐತಲ್ಲ ಅಂತ ಇನ್ನೆಲ್ಲ ಕ್ಲೀನ್ ಮಾಡಿ ಧೂಳು ಹೊಡೆದು ಮತ್ತೆ ಹಂಗೆ ಎಲ್ಲ ಬಟ್ಟೆಗಳೆಲ್ಲ ಜೋಡಿಸ್ದೆ. ಇನ್ನು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಜೋಡಿಸಿದ್ದೀನಿ ಅಂತ. ವಾರ್ಡ್ರೋಬ್ ಕ್ಲೀನ್ ಮಾಡೋ ಅಷ್ಟಕ್ಕೆ ಹತ್ತತ್ರ ಒಂದು 3 ಅವರ್ ಟೈಮು ಆಗೋಯ್ತು ಫ್ರೆಂಡ್ಸ್. ಇನ್ನು ಈ ಕಡೆ ಮೇಕಪ್ ಯೂನಿಟ್ದು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಫಸ್ಟು ಎತ್ತಿಟ್ಕೊಳ್ಳೋಣ ಅಂತ ಎಲ್ಲ ಎತ್ತಿಕ್ತಾ ಇದ್ದೀನಿ. ಒಂದೇ ಸಲ ಎತ್ತಿಕ್ಕಿದ್ರೆ ಇನ್ನು ಧೂಳು ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ. ನೋಡ್ತಿರ್ಬೋದು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಪೂರ್ತಿ. ಖಾಲಿ ಮಾಡಿ ಅದನ್ನು ಕೂಡ ಧೂಳು ಹೊಡ್ಕೊಂಡು ನ್ಯೂಸ್ ಪೇಪರ್ ಹಾಕಿದ್ದೀನಿ. ಆ ಶೆಲ್ಫ್ಗಳಿಗೆಲ್ಲ ಧೂಳು ಹಿಡಿದ್ಬಿಡುತ್ತೆ ನ್ಯೂಸ್ ಪೇಪರ್ ಆದರೆ ತೆಗ್ದೆಸಿಬೋದು ಅಂತ. ಇನ್ನು ಈ ಬಳೆ ಬಾಕ್ಸ್ ಅಂತೂ ಸಖತ್ತಾಗೈತೆ ಫ್ರೆಂಡ್ಸ್. ನಾನು ಮೀಶೋಯಿಂದ ತಗೊಂಡಿತ್ತು 2 ಬಾಕ್ಸ್ ಏನೋ ತಗೊಂಡಿದ್ದೆ. ಇನ್ನು ಮಳೆ ಕೂಡ ಬರ್ತಿತ್ತು. ಹತ್ತತ್ರ ಮಳೆ ಬರ್ಬೇಕಾದ್ರೆ ಒಂದು 3:15 ಆಗಿತ್ತು ಅಂತ ಅನಿಸುತ್ತೆ. ಸುಮಾರಾಗಿ ಬರ್ತಿತ್ತು ಮಳೆ, ಏನು ಅಂಥ ಜೋರೇನು ಬರ್ತಿರ್ಲಿಲ್ಲ. ನಾನು ಹಂಗೆ ಈಚೆ ಬಂದು ನೋಡ್ತಾ ಇದ್ನಲ್ಲ, ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಮೇಕಪ್ ಯೂನಿಟ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದರಲ್ಲೆಲ್ಲ ಎಷ್ಟೋ ಎಕ್ಸ್ಪೈರಿ ಆಗಿರೋವು, ನೈಲ್ ಪಾಲಿಶ್ ಎಲ್ಲ ಗಟ್ಟಿಗಾಗಿದ್ದವು, ಅವನ್ನೆಲ್ಲ ತೆಗ್ದೆಸ್ದೆ. ಆ ಮೂಲೆಯಲ್ಲಿರೋ ಡ್ರಾ ಒಂದು ಕ್ಲೀನ್ ಮಾಡ್ಕೊಂಡ್ರೆ ಈ ರೂಮ್ದು ವಾರ್ಡ್ರೋಬ್ ಕ್ಲೀನಿಂಗ್ ಎಲ್ಲ ಮುಗೀತು. ಈ ಡ್ರಾ ಏನು ಅಷ್ಟೊಂದು ಧೂಳಾಗಿರಲಿಲ್ಲ. ಇದರಲ್ಲೆಲ್ಲ ಬರೀ ವೇಸ್ಟು ಅಂದರೆ ಯೂಸ್ ಮಾಡ್ದಲೇ ಚಾರ್ಜರ್ ವೈರು, ಪವರ್ ಬ್ಯಾಂಕು ಅವನ್ನೆಲ್ಲ ಎತ್ತಿಕ್ಕಿದ್ದೆ. ಇನ್ನು ಅದು ಡ್ರಾ ಮೇಲೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಬುಕ್ಕೆಲ್ಲ ಓದ್ತಿರ್ತೀವಿ ಫ್ರೆಂಡ್ಸ್ ಅವಾಗವಾಗ, ಹಂಗಾಗಿ ಅಲ್ಲೇ ಡ್ರಾ ಮೇಲೆ ಇಟ್ಕೊಂಡಿದ್ದೆ.
ಇನ್ನು ಅದೆಲ್ಲ ಕ್ಲೀನ್ ಮಾಡಿ ಈ ಕಡೆ ರೂಮಿಗೆ ಬಂದೆ. ಅಲ್ಲೂ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಅಂದರೆ ವಾರ್ಡ್ರೋಬಲ್ಲಿರೋವನ್ನೆಲ್ಲ ತೆಗೆದು ಮಂಚದ ಮೇಲೆ ನೆಲಕ್ಕೆ ಎಲ್ಲ ಹಾಕ್ಬಿಟ್ಟಿದ್ದೆ. ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಎಷ್ಟೊತ್ತಾದರೂ ಆಗಲಿ ಅಂತ. ಇನ್ನು ನೋಡ್ತಿರ್ಬೋದು ಎಲ್ಲ ತೆಗೆದ್ಬಿಟ್ಟಿದ್ದೀನಿ, ಎಲ್ಲ ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಧೂಳು ಆರಾಮಾಗಿ ಹೊಡ್ಕೊಂಬಿಡ್ಬೋದು ಹಂಗಾಗಿ ಅಂತ. ಈ ವಾರ್ಡ್ರೋಬಿನಷ್ಟು ಏನು ಧೂಳು ಹಿಡ್ದಿರಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಇಲ್ಲಿ ಬರೀ ಬೆಡ್ಶೀಟ್ಗಳು, ದಿಂಬುಗಳು ಮತ್ತು ಯೂಸ್ ಮಾಡ್ದಲ್ಲಿರೋ ಬಟ್ಟೆ ಅಷ್ಟೇ ಇಟ್ಟಿತ್ತು, ಹಂಗಾಗಿ ಧೂಳೇನಿರಲಿಲ್ಲ. ಇನ್ನು ಇಲ್ಲಿ ಸನ್ರಿಚ್ ಎಣ್ಣೆ ತಂದಿದ್ರು ನಮ್ಮ ಮನೆಯವರು, ಅದಕ್ಕೆ ಬೋಂಡ ಎತ್ತ ಜಾಲರ ಫ್ರೀಯಾಗಿ ಕೊಟ್ಟಿದ್ರು. ಒಂದು 3 ಸಲ ತಂದಿದ್ದಾರೆ ನಮ್ಮ ಮನೆಯವರು ಯುಗಾದಿ ಹಬ್ಬದಿಂದ. ಅದಕ್ಕೆ ಸೌಟ್ ಫ್ರೀಯಾಗಿ ಕೊಟ್ಟಿದ್ರು. ಸುಮಾರು ಒಂದು 3 ಸೌಟ್ ಫ್ರೀಯಾಗಿ ಬಂದವು ನಮ್ಮ ಮನೆಗೆ. ಇನ್ನು ವಾರ್ಡ್ರೋಬ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಬೆಡ್ಶೀಟ್ಗಳು ಮತ್ತು ಟವಲ್ಗಳು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಟವಲ್ ಅಂದರೆ ಯಾರು ಬಂದರೆ ಯೂಸ್ ಮಾಡೋಕ್ಕೆ ಅಂತ ಒಂದು 4 ಟವಲ್ಲು ಇಲ್ಲಿ ಸಪ್ರೇಟಾಗಿ ಇಕ್ಕಿದ್ದೀವಿ. ಹಾಗಾಗಿ ಅವನ್ನು ಕೂಡ ಎಲ್ಲ ಜೋಡಿಸ್ಕೊಂಡೆ. ಈ ಕಡೆ ಒಂದು ಕಡೆ ಬೆಡ್ಶೀಟು, ಒಂದು ಕಡೆ ದಿಂಬು, ಯೋಗ ಮ್ಯಾಟು ಎಲ್ಲ ಇಕ್ಕಿದೆ. ಇದೆಲ್ಲ ಮಂಚದ ಕೆಳಗೆ ಇಡ್ತೀನಿ. ಅಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಬೇಕು ಅಂತ ವಾರ್ಡ್ರೋಬಲ್ಲೇ ಇಟ್ಟಿದ್ದೀನಿ. ಇನ್ನು ಇದೆಲ್ಲ ಲಕ್ಷ್ಮಿಗೆ. ಇನ್ನು ನಮ್ಮ ಮನೆಯವ್ರ ಕಾಲೇಜವು ಬುಕ್ಸ್ಗಳೆಲ್ಲ ಇಕ್ಕಿದ್ರು, ಹಂಗಾಗಿ ಅವನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಕ್ತೆ. ಇನ್ನು ಇದು ಬಂದು ಲಕ್ಷ್ಮೀದೆಲ್ಲ ಸೆಟ್ಟು. ಲಾಸ್ಟ್ ಟೈಮ್ ನಾನು ಲಕ್ಷ್ಮಿ ಕೂರಿಸಿದ್ನಲ್ಲ ಅದನ್ನು ಕೂಡ ಈ ಡ್ರಾನಲ್ಲೇ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಕೂಡ ಎಲ್ಲ ಲಕ್ಷ್ಮೀದೇ ಜೋಡಿಸಿದ್ದೀನಿ. ಈ ಕಡೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಟಿಶ್ಯೂ ಪೇಪರು ಮತ್ತು ಲೈಝಾಲು, ಕೋಲಿನು, ಗುಡ್ ನೈಟು ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ. ಮತ್ತು ನಾನು ಬೆಳಿಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಐರನ್ ಮಾಡ್ತಿದ್ದೆ, ನಾನು ಮಾಡಿದ್ದೆ. ಇನ್ನು ಐರನ್ನು ಕೂರ್ದಿದ್ದ ಶರ್ಟು ನಮ್ಮ ಮನೆಯವ್ರು ಮಾಡ್ತಾಯಿದ್ರು, ಒಂದು 3 ಶರ್ಟ್ ಇದ್ದು. ಹಂಗಾಗಿ ನಮ್ಮ ಮನೆಯವ್ರು ಐರನ್ ಮಾಡ್ತಿರ್ಲಿ ಅಂತ ನಾನು ಹಂಗೇ ನಮ್ಮ ಮನೆ ಹತ್ರನೇ ತರಕಾರಿ ಅಂಗಡಿಗಳಾಗಿದ್ದಾವೆ ಇವಾಗ ಒಂದು 3-4. ಅಲ್ಲಿಗೋಗಿ ತಿಂಡಿಗೇನು ತರಕಾರಿ ಇಲ್ಲ, ಹಂಗಾಗಿ ತರಕಾರಿ ತಗೊಂಬಂದೆ. ಇನ್ನು ಇವತ್ತು ಬೀಟ್ರೋಟ್ ಪಲ್ಯ ಚಪಾತಿ ಮಾಡ್ತಿದ್ದೆ, ಹಂಗಾಗಿ ಬೀಟ್ರೋಟ್ನ ಸ್ಟೀಮ್ಗೆ ಇಟ್ಟಿದ್ದೀನಿ. ನಾನು ಫಸ್ಟ್ ಟೈಮ್ ಸ್ಟೀಮ್ ಮಾಡಿ ಪಲ್ಯ ಮಾಡ್ತಿರೋದು. ಇನ್ನು ನುಗ್ಗೆಕಾಯಿ ಕೂಡ ತಂದಿದ್ದೆ ಸಾಂಬಾರಿಗೆ ಅಂತ. ನುಗ್ಗೆಕಾಯಿನೂ ಕಟ್ ಮಾಡ್ಕೊತಿದ್ದೀನಿ, ಸಾಂಬಾರು ಕೂಡ ಮಾಡಿ ಇಟ್ಬಿಡೋಣ, ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ ಅಂತ. ಪರವಾಗಿಲ್ಲ ಫ್ರೆಂಡ್ಸ್, ಸ್ಟೀಮ್ ಮಾಡಿದ್ರೆ ಒಂದು 20 ನಿಮಿಷಕ್ಕೆಲ್ಲ ಬೀಟ್ರೋಟ್ ಬೆಂದಿತ್ತು. ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಎಲ್ಲ ಮಾಡಿ ಇನ್ನು ಡಿ-ಮಾರ್ಟಿಗೆ ಹೋಗ್ಬೇಕಾಯ್ತು ರೇಷನ್ ತರೋಕ್ಕೆ. ಹಂಗಾಗಿ ರೇಷನ್ ಲೀಸ್ಟ್ ಹಾಕ್ಕಂತ ಇದ್ದೆ. ಹಂಗೇ ಸ್ಯಾರಿ ಕೂಡ ಸ್ಟಿಚ್ಚಿಗೆ ಕೊಡಬೇಕಾಯ್ತು SS ಪುರಮಲ್ಲಿ. ಇನ್ನು ಸ್ಯಾರಿನೂ ಸ್ಟಿಚ್ಚಿಗೆ ಕೊಟ್ಟು ಇನ್ನು ಡಿ-ಮಾರ್ಟಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ಡಿ-ಮಾರ್ಟಲ್ಲಿ ಅಂದರೆ ಎಲ್ಲ ರೇಷನ್ನು ಡಿ-ಮಾರ್ಟಲ್ಲೇ ತಗೊಳಲ್ಲ ಫ್ರೆಂಡ್ಸ್. ಕೆಲವೊಂದು ಕಡಿಮೆ ಇರ್ತಾವೆ ನೋಡಿರಿ, ಅವನ್ನ ಅಷ್ಟೇ ತಗೊಳೋದು. ಮೇಯ್ನು ನಾನು ಮ್ಯಾಟ್ ತಗೋಬೇಕಾಗಿತ್ತು, ಹಂಗಾಗಿ ಡಿ-ಮಾರ್ಟಿಗೆ ಬಂದಿತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ಥರ ಬಾಕ್ಸ್ ತಂದಿದ್ದು ಒಂದು 3 kg 3.5 kg ಹಿಡಿಯೋ ಅಂಥದ್ದು. ಜೀರಾ ರೈಸು, ಬಾಸುಮತಿ, ಇಡ್ಲಿ ಅಕ್ಕಿ ಇವನ್ನೆಲ್ಲ ಹಾಕಿ ನಾನು ಕವರಲ್ಲೇ ಕಟ್ಟಿಕ್ಕಿದ್ದೆ ಬಾಕ್ಸ್ ಇಲ್ದಲೆ, ಹಂಗಾಗಿ ಬಾಕ್ಸ್ ತಂದೆ. ಇನ್ನು ಒಂದು ಡಸ್ಟ್ಬಿನ್ ಕೂಡ ತಂದಿದ್ದೆ. ಡಸ್ಟ್ಬಿನ್ ಒಡೆದೋಗಿತ್ತು ಮನೇಲಿರೋದು, ಹಂಗಾಗಿ ಮೇಯ್ನ್ ಮ್ಯಾಟ್ ತರಕ್ಕೆ ಹೋಗಿ ಡಿ-ಮಾರ್ಟಿಗೆ ಮ್ಯಾಟ್ ಕೂಡ ತಂದೆ. 4 ಮ್ಯಾಟ್ ತಂದಿದ್ದೆ, ವಾಶ್ರೂಮ್ಗಳಿಗೆ ಮತ್ತು ಹಾಲಿಗೆ ಅಂತ 4 ತಂದಿದ್ದೆ. ಇನ್ನು ಮ್ಯಾಟ್ಗಳು ಚೆನ್ನಾಗಿದ್ದು, ಅಂದರೆ ರೇಟ್ ಸ್ವಲ್ಪ ಕಾಸ್ಟ್ಲಿನೇ ಇತ್ತು, ಆದರೆ ಕ್ವಾಲಿಟಿ ಮತ್ತು ಅದು ಡಿಸೈನು ಎಲ್ಲ ಚೆನ್ನಾಗಿತ್ತು, ಹಾಗಾಗಿ ತಗೊಂಬಂದೆ. ಧನಿಯದ ಪುಡಿ, ಖಾರದ ಪುಡಿ ಹಾಕೋಕ್ಕೆ ಅಂತ 2 ಬಾಕ್ಸ್ ತಂದೆ. ಒಂದೇ ಥರ ಆದರೆ ಕಲರ್ ಮಾತ್ರ ಚೇಂಜು. ಡೈಲಿ ಯೂಸ್ ಮಾಡೋಕ್ಕೆ ಹಾಕೊಂಡಿದ್ದೆ ಬಾಕ್ಸ್ಗಳಿಗೆ, ಆದರೆ ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಕವರಿಗೆ ಕಟ್ಟಿಕ್ಕಿದ್ದೆ, ಹಂಗಾಗಿ ಬಾಕ್ಸ್ ತಂದೆ. ಇನ್ನು ಇದ್ರ ಜೊತೆಗೆ ಈ ಥರ ಸೆಟ್ ಇರೋದು ತಂದೆ. ಇದರೊಳಗೆ 5 ಬಾಕ್ಸ್ಗಳಿರ್ತವೆ, ಆ ಥರದ್ದು ಅಂತಂದೆ. ಇವೆಲ್ಲ ಡಿ-ಮಾರ್ಟಲ್ಲೇ ತಂದಿತ್ತು. ಇನ್ನು ಇದ್ರ ಜೊತೆಗೆ ಇನ್ನೊಂದು ಚಿಕ್ಕ ಬಾಕ್ಸ್ ತಂದೆ, ಫ್ರಿಡ್ಜ್ ಒಳಗೆ ಏನಾದ್ರು ಹಾಕಿಡೋಕ್ಕಾಗುತ್ತೆ ಅಂತ. ಅಡುಗೆ ಮನೆಗೊಂದು ಕತ್ರಿ ಬೇಕಾಗಿತ್ತು, ಇತ್ತು ಅದು ಮಂಡಾದಂಗೆ ಆಗಿತ್ತು, ಹಂಗಾಗಿ ಹೊಸದೊಂದು ತಂದೆ. ಇನ್ನು ಈ ಬಾಕ್ಸ್ ಒಳಗೆ ಅದರೊಳಗೆ ಇನ್ನೂ 3 ಬಾಕ್ಸ್ ಇದ್ದಾವೆ, ನನಗೆ ಗೊತ್ತೇ ಇಲ್ಲ, ಈಗ ಕವರ್ ಓಪನ್ ಮಾಡಿದ್ಮೇಲೆ ಗೊತ್ತಾಗಿತ್ತು. ಇನ್ನು ಒಂದು ಕಿಚನ್ಗೆ ಟವಲ್ ತಂದೆ. ಇನ್ನು ಇದ್ರ ಜೊತೆಗೆ ರೇಷನ್ಗಳು ಫ್ರೆಂಡ್ಸ್, ಅಕ್ಕಿ ಮತ್ತು ಅಕ್ಕಿ ಅಂದರೆ ಇಡ್ಲಿ ಅಕ್ಕಿ ಮತ್ತು ಬಾಸುಮತಿ ಅಕ್ಕಿ, ರವೆ ಏನೇನು ಬೇಕು ಅವನ್ನೆಲ್ಲ ತಂದೆ. ಇನ್ನು ರೇಷನ್ ಎಲ್ಲ ಎತ್ತಿಟ್ಟು ಸಂಜೆ ಪೂಜೆ ಮಾಡೋಣ ಅಂತ ಮಾಡ್ಕೊಂಡೆ. ಇನ್ನು ದೋಸೆಗೆ ಕೂಡ ನೆನೆ ಹಂಗಾಗಿ ದೋಸೆಗೂ ಕೂಡ ಎಲ್ಲ ರುಬ್ಬಿಕ್ತಾಯಿದ್ದೀನಿ. ಬೆಳಿಗ್ಗೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ, ದೋಸೆ ಮಾಡಿ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ದೋಸೆಗೆ ನೆನೆ ಹಂಗಾಗಿ ದೋಸೆಗೆಲ್ಲ ರುಬ್ಬಿಟ್ಟು ಈ ಥರ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್, ಆರಾಮಾಗಿ ಅದು ಉಬ್ಬಿ ಬರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಕೂಡ ಹಾಕೊಂತಿದ್ದೆ. ಅನ್ನ ಅವರೆಕಾಳು ಸಾಂಬಾರಿತ್ತು, ಅದಕ್ಕೆ ಬಿಸಿ ಬಿಸಿ ಬಜ್ಜಿ ಹಾಕೋಣ ಅಂತ ಬಜ್ಜಿ ಹಾಕೊಂಡು
ನಾನು ಕೂಡ ಊಟ ಮುಗಿಸ್ಕೊಂಡೆ. ಊಟ ಎಲ್ಲ ಆದಮೇಲೆ ಕಾಳು ಇತ್ಕೋಣ ಅಂತ ಇತ್ತಿಕೊಂಡು ಕುಂತಿದ್ದೆ. ಕಾಳು ಜಾಸ್ತಿನೇ ನೆನೆಹಾಕ್ಬಿಟ್ಟಿದ್ದೆ. 11 ಗಂಟೆ ತನಕ ಕಾಳು ಇತ್ತಿಕೊಂಡು ಕುಂತಿದ್ದೆ. ಇನ್ನು ಈ ವಿಡಿಯೋ ಕೂಡ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಕೂಡ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.